ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿ ನಗರದ ಲಹೋಟಿ ಪೆಟ್ರೋಲ್ ಪಂಪ್ ಬಳಿ ಆಕಸ್ಮಿಕ ಬೆಂಕಿ, ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದ ಅಗ್ನಿಶಾಮಕ ದಳ. ಕಲಬುರಗಿ ನಗರದ ಬಡೆಪೂರ್ ಕಾಲೋನಿಯ ಜಾಗಗಳ ವಶ ಪಡೆದ ಸ್ಥಳೀಯ ಜನರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಪ್ರತಿಭಟನೆ. ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆದ ಅಂತರ್ ಕಾಲೇಜು ತಾಂತ್ರಿಕ ಸಾಂಸ್ಕೃತಿಕ ನಿರ್ಮಾಣ ಉತ್ಸವದಲ್ಲಿ ದಿ ಬುಕ್ ವಾಲಾ ಆಪ್ ಬಿಡುಗಡೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಲಹೋಟಿ ಪೆಟ್ರೋಲ್ ಪಂಪ್ ಬಳಿ ಖಾಲಿ ಜಾಗದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು, ಅಲ್ಲಿಯ ಸ್ಥಳೀಯ ವ್ಯಕ್ತಿಗಳು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಹೋಟಿ ಪೆಟ್ರೋಲ್ ಪಂಪ್ ಬಳಿ ಖಾಲಿ ಇರುವ ಪ್ಲಾಟ್ ಒಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬಿಸಿಲಿನ ತಾಪಮಾನವು ಅಧಿಕವಾಗಿದ್ದರಿಂದ ಪ್ಲಾಟ್ನಲ್ಲಿ ಒಣಗಿದ ಮರ ಹಾಗೂ ಕಸದ ರಾಶಿಯಿಂದ ಕೂಡಿತ್ತು. ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿ ಇಡೀ ಪ್ಲಾಟ್ ಅನ್ನು ಬೆಂಕಿ ಆವರಿಸಿದೆ. ಇದನ್ನರಿತ ಸ್ಥಳೀಯ ಅಂಗಡಿ ಮಾಲೀಕರೊಬ್ಬರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿ ನಂದಿಸುವಲ್ಲಿ ತೊಡಗಿದ್ದಾರೆ. ನನಗೆ ಅಕಸ್ಮಾತ್ವಾಗಿ ಸ್ವಲ್ಪ ಹಿಂದೆ ಬೆಂಕಿ ನೋಡೋದಕ್ಕೆ ಇಮಿಡಿಯೇಟ್ಲಿ ನಾನು ಫೋನ್ ಮಾಡಿದೆ 101ಗೆ. ಅವ್ರು ಬೆಂಗಳೂರಿಂದ ಮತ್ತು ಅವ್ರು ಗುಲ್ಬರ್ಗ ಅವ್ರಿಗೆ ಫೋನ್ ಮಾಡಿದರು. ಆಮೇಲೆ 108 ಫೋನ್ ಮಾಡಿದ ಮೇಲೆ ಅವರು ಫೈರ್ ಬ್ರಿಗೇಡ್ದವರು ಇಮಿಡಿಯೇಟ್ ವಿದಿನ್ 10 ಮಿನಿಟ್ಸ್ ಅವ್ರು ಬಂದು ಎಲ್ಲ ಅವ್ರ ಕೆಲಸ ನೋಡ್ತಾ ಇದ್ದಾರೆ. ಅದು ಬೆಂಕಿ ಭಾಳ ಒಣ ಕಡ್ಡಿಗಳು ಒಣ ಗಿಡಗಳು ಎಲ್ಲ ಇದ್ದಿದ್ದಕ್ಕೆ ಭಾಳ ಮೇಲೆ ತನಕ ಹೋಗಿದೆ. ಅದಕ್ಕೆ ಐ ಕೆನಾಟ್ ಸ್ಪೀಕ್ ಮಚ್ ಇನ್ ಕನ್ನಡ. ಸೊ ದ ಫೈರ್ ವಾಸ್ ವೆರಿ ಬ್ರಿಲಿಯಂಟ್. So just beside that plot there is Lahoti pump, which is very risky. So
just for the sake of every public, I have just called the fire brigade people immediately. ಅಲ್ಲಿ ಓಪನ್ ಪ್ಲಾಟ್ ಒಣ ಕಡ್ಡಿಗಳು ಒಣ ಗಿಡಗಳು ನೋಡಿದ್ದಕ್ಕೆ ಇದು KBN ದರ್ಗಾದವರು HK ಸೊಸೈಟಿಗೆ ಗಾಂಧಿ ಭವನ್ ಮಾಡಬೇಕಂತ ಕೊಟ್ಟಿರೋದು ಪ್ಲಾಟ್ ಇದೆ, ಅದರಲ್ಲಿ ಇದು ಬೆಂಕಿ ಹತ್ತಿದೆ. ಇನ್ನು ಬೆಂಕಿ ಅವಘಡ ಸಂಭವಿಸಿದ್ದು ಸ್ಥಳದಲ್ಲಿ ಯಾವುದೇ ಅನಾಹುತಗಳು ನಡೆದಿಲ್ಲ. ಕಲಬುರಗಿ ನಗರದ ಬಡೇಪುರ್ ಕಾಲೋನಿಯಲ್ಲಿ ಬರುವ ಜಾಗಗಳನ್ನು ಅಲ್ಲಿನ ಜನರು ವಶಪಡಿಸಿಕೊಂಡಿರುವ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯು ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ನಡೆಸಿತು. ಕಲಬುರಗಿ ನಗರದ ಬಡೇಪುರ್ ಕಾಲೋನಿಯಲ್ಲಿ ಬರುವ ಜಾಗಗಳನ್ನು ವಶಪಡಿಸಿಕೊಂಡಿದ್ದು, ಈ ಕುರಿತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರ ಗಮನಕ್ಕೆ ತರಲಾಗಿದೆ. ಸಮಸ್ಯೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ ಎಂದು ವೇದಿಕೆಯ ಅಧ್ಯಕ್ಷ ಸಚಿನ್ ಪರ್ತಾಬಾದ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಸುಮಾರು ದಿನಗಳಿಂದ 4 ತಿಂಗಳಿಂದ ನಾವು ಸುಮಾರು ಮಹಾನಗರ ಪಾಲಿಕೆಗೆ ನಮ್ಮ ಜಾಗವ ಪ್ಲಾಟ್ ಬಗ್ಗೆನೇ ಓಡಾಡ್ತಾ ಇದ್ದೇವೆ. ಆದರೂ ಇವತ್ತಿನ ಮಹಾನಗರ ಪಾಲಿಕೆ ಯಾವುದೂ ಆ್ಯಕ್ಷನ್ ತಗೋತಾ ಇಲ್ಲ. ಇದು ಪ್ಲಾಟ್ಗಳನ್ನು ನಮಗೆ ನಾಗೇಶ ಶರಣಪ್ಪ ಅವರಿಗೆ ಸ್ಯಾಂಕ್ಷನ್ ಆದ ಪ್ಲಾಟ್ಗಳಿದೆ. ಅಂದರೆ ಅವ್ರದ್ದು ಹೊಲ ಇರೋದೇ ಇರ್ತದೆ. ಅವರು ಗೌರ್ಮೆಂಟ್ ಮಹಾನಗರ ಪಾಲಿಕೆದವರು ಪ್ಲಾಟ್ ಹಾಕಿದ ಕೇಸ್ ಮಾಡಿದಾಗ ಅವರು ಹೊಂದಾಣಿಕೆ ಆಗಿರ್ತಾರೆ ಕಾರ್ಪೊರೇಷನ್ ಕೋರ್ಟಲ್ಲಿ ಹೊಂದಾಣಿಕೆ ಆದಾಗ ಇವ್ರಿಗಿಷ್ಟು ಪ್ಲಾಟ್ ಬರಬೇಕು, ಇವ್ರಿಗಿಷ್ಟು ಪ್ಲಾಟ್ ಬರಬೇಕು ಅಂತ ಹೊಂದಾಣಿಕೆ ಮಾಡಿ ಅವು ಕಾರ್ಪೊರೇಷನ್ ಪ್ಲಾಟ್ಗಳನ್ನು ಕಾರ್ಪೊರೇಷನ್ ಲೇಬರ್ಗಳಿಗೆ ಕೊಟ್ಟಿರ್ತಾರೆ. ಉಳಿದು ಪ್ಲಾಟ್ಗಳನ್ನು ಅಂತಂದ್ರೆ ನಾಗೇಶ್ ಅವರಿಗೆ ಕೊಟ್ಟಿರ್ತಾರೆ. ಆದರೂ ನಾಗೇಶ್ ಅವರು ಇವತ್ತು ಸುಮಾರು ಅಲ್ಲಿ ತಿರುಗಾಡ್ತಿದ್ದರು. ಇವತ್ತು ಅಲ್ಲಿನ ಜನ ಆದರೆ ಇವರು ಪ್ಲಾಟ್ ಸರ್ವೆ ನಂಬರು 79 ಸರ್ವೆ ನಂಬರ್ 1D ಇದ್ದಾಗ ಇವರು ಸರ್ವೆ ನಂಬರ್ದಾಗ 23, 24, 25, 26, 18, 19, 20 ಪ್ಲಾಟ್ ಇವರು ಇದೆ. ಸರ್ಕಾರದ ಜಾಗವನ್ನ ಅಲ್ಲಿನ ಸ್ಥಳೀಯರು ವಶಪಡಿಸಿಕೊಂಡಿದ್ದು, ವಲಯ ಆಯುಕ್ತರು ಹಾಗೂ MB ನಗರದ ಪೊಲೀಸ್ ಠಾಣೆ ಸಿಬ್ಬಂದಿಯವರು ಪರಿಶೀಲನೆ ಮಾಡಿದಾಗ ಸ್ಥಳವನ್ನು ವಶಕ್ಕೆ ಪಡೆದಿರುವುದು ಕಂಡು ಬಂದಿದೆ. ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸದಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಯ ಮುಂದೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಅಲ್ಲಿನ ಜನ ಮೊದಲಿನ ಯಾಕಂದ್ರೆ ಸರ್ವೆ ನಂಬರ್ 80ನೇ ಸರ್ವೆ ನಂಬರ್ದವರು ಇವು ಜಾಗಗಳನ್ನು ಕಬ್ಜೆ ಮಾಡಿರ್ತಾರೆ. ನಾವು ಸುಮಾರು ಸಲ ಮೇಡಮ್ ಅವರಿಗೆ ಆಗಿರ್ಬೋದು, ಡಿವಿಷನ್ ನಂಬರ್ ಕಮಿಷನರ್ಗೆ ಆಗಿರ್ಬೋದು, ಎಲ್ಲರಿಗೂ ಹೇಳಿದ್ರು. ಅವ್ರು ಬಂದಿದ್ದಾರೆ, ಅಲ್ಲಿಗೆ ಅವರು ಬಂದಿದ್ದಾರೆ, ಸರ್ವೆ ಆಫೀಸರ್ ಬಂದಿದ್ದಾರೆ, MB ನಗರ ಪೊಲೀಸರು ಬಂದಿರೋದು. ಅಲ್ಲಿನ ಜನವನ್ನು ದಬ್ಬಳಿಕೆ ಹಾಕಿ ಅವ್ರಿಗೆ ಭಯವನ್ನು ಅಂಜಿಸಿ ನೀವು ಏನು ತಂದಿದ್ದೀರಿ, ನೀವು ಯಾಕೆ ಬಂದಿದ್ದೀರಿ, ಇದು ಗೌರ್ಮೆಂಟ್ ಜಾಗ ಇದೆ, ನಾವು ಕಬ್ಜೆ ಮಾಡೀನಿ, ನಾ 20 ಫೀಟ್ ಕಬ್ಜೆ ಮಾಡೀನಿ ಅಂತಂದು ಅಲ್ಲಿನ ಜನನೇ ಅಲ್ಲಿಗೆ ಅವ್ರು ಕಬ್ಜೆ ಮಾಡೋ ಜನ ಹೇಳ್ತಾ ಇದ್ದಾರೆ. ಕಬ್ಜೆ ಮಾಡಿದ್ದು ಅಂತ ಹೇಳ್ತಾರೆ, ಸರ್ಕಾರ ಜಾಗ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವೆಲ್ಲ ದಾಖಲೆ ರೆಕಾರ್ಡಿಂಗ್ ನಂಬಲ್ಲಿದೆ, ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ. ಆದರೆ ಈ ರೀತಿ ಕಲಬುರಗಿ ನಗರದಲ್ಲಿ ಸುಮಾರು ಮಹಾನಗರ ಪಾಲಿಕೆ ಜಾಗವನ್ನು ಕಬ್ಜೆ ಮಾಡಿದ್ದಾರೆ. ಸರ್ಕಾರ ಮಹಾನಗರ ಪಾಲಿಕೆ ಮಂಜೂರು ಮಾಡಿದ್ರು ಬೇರೆ ಜನರು ಕಬ್ಜಾ ಮಾಡ್ಕೊಂಡು 2ನೇ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಇವು ಮೊದಲನೇ ಆಯುಕ್ತರಿಗೆ ಇದ್ರ ಬಗ್ಗೆ ನಾವು ಮನವಿ ಕೊಟ್ಟಿದ್ದೇವೆ, ಅವ್ರಿಗೆ ತಿಳಿಸಿ ಹೇಳಿದ್ದೇವೆ. ಆಮೇಲೆ ನಾವು ಮೇಡಮ್ರಿಗೆ ಹೋಗಿ ಭೇಟಿ ಆದ್ರೆ ನಮ್ಮ ಮೇಡಮ್ ಅವರು ಸಿಕ್ಕಿರೋದಿಲ್ಲ. ಅದ್ರಿಗೆ ಈಗ ಬಂದು ನಾವು ಮೇಡಮ್ರಿಗೆ ಮನವಿ ಕೊಟ್ಟು ನಮಗೇನೇ ಇಲ್ಲ, ಈ ಸ್ಟ್ರೈಕ್ ಮಾಡಬೇಕಂತ ಉದ್ದೇಶ ನಮಗೇನೇ ಇಲ್ಲ. ನಮ್ಮದು ಉದ್ದೇಶಪೂರ್ವಕ ಏನಂತಂದರೆ ನಾಗೇಶ್ ಅವ್ರಿಗೆ ನ್ಯಾಯ ದೊರಕಿಸಬೇಕು. ಅವರು ವಿದ್ಯುತ್ ಪ್ಲಾಟ್ಗಳನ್ನು ಜಾಗ ಅವರೇ ಉಲ್ಟಾ ಮಹಾನಗರ ಪಾಲಿಕೆ ಕಾಣಿಕೆ ಕೊಟ್ಟಿರ್ತಾರೆ. ಆದರೆ ಅವತ್ತು ಅವ್ರ ಜಾಗನೇ ಇವತ್ತು ಕಬ್ಜಾ ಮಾಡಿರ್ತಾರೆ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ಬಂದು ಕೇಳಿದಾಗ ಕೊಡ್ರ ದಾಖಲೆಗಳು ಎಲ್ಲ ಇದೆ, ಒಂದು ದಾಖಲೆಗಳಿಲ್ಲ. ಎಲ್ಲ ಮಂಜೂರು ಖಾತಾ ಇರ್ಬೋದು, ಆರ್ಡರ್ ಕಾಪಿ ಇರ್ಬೋದು, ಎಲ್ಲ ಇವರು ನಾಗೇಶ್ ಅವರ ಹೆಸರು ಮೇಲೆ ಡಾಕ್ಯುಮೆಂಟ್ಸ್ ಇದ್ದರು. ಇವತ್ತು ಕಬ್ಜಾದಾರಾಗಿದ್ದಾರೆ. ಆ ಕಬ್ಜಾಗಳನ್ನು ಬಿಡಿಸಿ ಅಲ್ಲಿ ಇರುವ ಕಂಪೌಂಡ್ಗಳನ್ನು, ಗಾಡಿಗಳನ್ನು ಎಲ್ಲ ಕಟ್ಕೊಂಡಿದ್ದಾರೆ. ಅವೆಲ್ಲನೂ ಮೇಡಮ್ ಅವರು ಮಹಾನಗರ ಪಾಲಿಕೆ ಆಯುಕ್ತರು ಮೇಡಮ್ ಅವರು ಉಳಿಸಿ ಅವು ಜಾಗವನ್ನು ಖಾಲಿ ಮಾಡಿಸಿ ಓಪನ್ ಜಾಗ ಮಾಡಿ ನಾಗೇಶ್ವರಿಗೆ ಒಪ್ಪಿಸಬೇಕು ಅಂತಂದು ಜೆ ಕನ್ನಡ ರಕ್ಷಣಾ ವೇದಿಕೆ ಮೇಡಮ್ ಅವರಿಗೆ ಮನವಿ ಮಾಡ್ತಾರೆ. ಕಾಳಿನಾಥ್ ಮಾಳ್ಗಿ, ಹಣ್ವೀರ್ ಪಾಟೀಲ್, ಸುರೇಶ್ ಹೊನ್ಗುಡಿ, ಸಂದೀಶ್ ಪವಾರ್, ಚಾಂದಪ್ಪ ಶಾ ಹಾಗೂ ಇತರರು ಪಾಲ್ಗೊಂಡಿದ್ದರು. ಪೂಜಾ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆದ ಅಂತರ್ ಕಾಲೇಜು ತಾಂತ್ರಿಕ ಸಾಂಸ್ಕೃತಿಕ ನಿರ್ಮಾಣ ಉತ್ಸವದಲ್ಲಿ ದ ಬುಕ್ ವಾಲಾ ಆಪ್ ಅನ್ನು ಬಿಡುಗಡೆಗೊಳಿಸಲಾಯಿತು.
गणेशाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशाय भालचन्द्राय श्रीगणेशाय धीमहि. ಸಸಿಗೆ ನೀರು ಹಾಕುವುದರ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಪ್ರಾಂಶುಪಾಲ ಡಾಕ್ಟರ್ ಎಸ್ ಹೆಬ್ಬಾಳ್ ಅವರು ಮಾತನಾಡಿ, ಅಂತರ್ ಕಾಲೇಜು ತಾಂತ್ರಿಕ ಸಾಂಸ್ಕೃತಿಕ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಉತ್ತಮ ವೇದಿಕೆಯಾಗಿದೆ. ತಂತ್ರಜ್ಞಾನದಲ್ಲಿ ಅನೇಕ ಅವಕಾಶಗಳಿದ್ದು ಉಜ್ವಲ ಭವಿಷ್ಯವಿದೆ ಎಂದರು. 2016, in order to provide a technical name, it was modified as a Nirmana, but the theme still remains same, moving towards perfection. Yes, friends, what is the meaning of moving toward perfection? As all of you know, in our college teaching and learning process, normally what we do is, as per the university guidelines and AICT guidelines, we prepare a curriculum identifying a set of subjects, theory and labs. We follow a teaching and learning process. Then we evaluate students on the basis of theory and practical examinations, and we declare them fit for engineering graduates with maybe different grades, other things. And as you know, any company, when they produce their products, they give it to customers, and now customer will check whether it is really acceptable or not, quality or not, and decide it. For our college, we don't call them as customers, we call them as stakeholders. The main stakeholders are the industrial community and the society at large. Now the question is, once we present them now graduates, now they evaluate in a different way normally. Okay, not like our university system. They evaluate by so many benchmarks. They check not only the technical skills, so-called technical skills, they evaluate on the basis of so many factors. They call aptitude tests, they call IQ tests, they call communication, soft skills, so many things. And they decide, because the main purpose is they decide whether the civil engineering graduates we are producing, are they able to do the job of a civil engineer really? Similarly, a mechanical engineer person, a graduate, will be able to perform, to do all the expected duties of a mechanical engineer or not. That means the industry expectations are definitely additions. The academic maybe performance is not enough for them, and how best you can expose your students to latest technology, how best to expose them the real life problems, communication, so many things. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಈ ಉತ್ಸವದಲ್ಲಿ ತಮ್ಮ ಕೌಶಲ್ಯ ಹಾಗೂ ಪ್ರತಿಭೆ ಅನಾವರಣಕ್ಕೆ ಉತ್ತಮ ಅವಕಾಶ ಒದಗಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. And I need the students and faculty members relation should be as a friendly. This is more important. ಇವತ್ತೇನದ ಅಂತಂದ್ರೆ ಯಾಕೆ ಇವತ್ತೊಂದು ಮಾತು ಹೇಳ್ತೇನೆ, ನಾನು ನನಗೆ ಸ್ಟಾರ್ಟಪ್ ಇಂಡಿಯಾ ಕೂಡ ಏನದಂದ್ರೆ 4-5 ಕಂಪನಿಯನ್ನು ತಂದಿದ್ದೇನೆ.
Even I have a MU signed with IIM director Bhimrao Maitri ಕೂಡ ನಾನು ಟೈಪ್ ಮಾಡಿದ್ದೇನೆ. ಇವತ್ತು ಬಂದು ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ನಮ್ಮಲ್ಲಿ ಏನು ಟ್ಯಾಲೆಂಟ್ ಅದ ಮತ್ತು ಅವ್ರ ಮೇಲೆ ಏನು ಟ್ಯಾಲೆಂಟ್, ಎಕ್ಸ್ಚೇಂಜ್ ಆಫ್ ಟ್ಯಾಲೆಂಟ್ ಶುಡ್ ಬಿ ದೇರ್. And I am bringing the laboratories to your colleges. I am making nearly 10 laboratories in our colleges from the alumni students. I have talked with the alumni students. I am making that in a positive way to get the benefit to the students of the college and even to the faculty members to the college. ಇವತ್ತು ನಾನು ನಿಮಗೆ ಏನು ಹೇಳಬೇಕಂತಂದ್ರೆ my message is that see, I want to have a good atmosphere in the college first. Second, I want to have academic culture also is most important, and the students' relationship with the faculty member is also most important. ಡಾಕ್ಟರ್ ಶಿವಾನಂದ್ ಎಸ್ ದೇವರಮನಿ, ಡಾಕ್ಟರ್ ನಾಗೇಂದ್ರ ಎಸ್ ಮಂಟಾಳೆ, ಗಂಗಾಧರ್ ಡಿ, ಡಾಕ್ಟರ್ ಸುಜಾತಾ ತೆರ್ದಾಳ್, ಡಾಕ್ಟರ್ ಮಹಾದೇವಪ್ಪ ಗದ್ಗಿ ಉಪಸ್ಥಿತರಿದ್ದರು. ಬಳಿಕ ಕಾಲೇಜಿನ ವಿದ್ಯಾರ್ಥಿಗಳು ವಿಭಿನ್ನ ಬಗೆಯ ಸಾಮೂಹಿಕ ನೃತ್ಯ ಪ್ರದರ್ಶನಗೈದು ಮನರಂಜಿಸಿದರು. अपना टाइम आएगा, तू नंगा ही तो आया है, क्या घंटा लेकर जाएगा? कभी रखी क्योंकि अपना टाइम आएगा, तू नंगा ही तो आया है, क्या घंटा लेकर जाएगा? ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿ ನಗರದ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಸಿಬ್ಬಂದಿ ಎಸ್.ಎಸ್. ಸವಳ್ಗಿ ಅವರ ಸೇವಾ ನಿವೃತ್ತಿ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PND quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಸಿಬ್ಬಂದಿ ಎಸ್ ಸೌಳ್ಗಿಯವರು ಸೇವಾ ನಿವೃತ್ತಿ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಶಿವಲಿಂಗಪ್ಪ ಬಂಡಕ್ ಅವರು ಮಾತನಾಡಿ, ಅವ್ರಿಗೆ ಒಂದು ಪ್ರಮೋಷನ್ ಆಗ್ಯಾರ. ಅವ್ರದ್ದು 20-25 ವರ್ಷ ಸರ್ವಿಸ್ದಲ್ಲಿ ಯಾವಾಗಲೂ ಏನೋ ಅವರು ಬಯಸಿದವ್ರಲ್ಲ. ಮತ್ತು ಯಾವುದೇ ಒಂದು ಮಕ್ಕಳಿಗಾಗಲಿ ನಮ್ಮ ಸ್ಟಾಫಿಂದು ಏನೇ ಒಂದು ವರ್ಕ್ ಇದ್ದಂತಂದ್ರೆ ಆಯ್ತು ರೀ ಅಂತ ಅಷ್ಟೇ ಹೇಳೋರು. ಭಾಳ ಅದು ಸಜ್ಜನಿಕೆ ವ್ಯಕ್ತಿ. ಇಲ್ಲಿವರೆಗೆ ಈ ನಮ್ಮ ಆಫೀಸ್ದಾಗೂ ಎಲ್ಲ ಹಳಿಯವರು ಎಲ್ಲ ರಿಟೈರ್ಡ್ ಆಗ್ಲಿಕತ್ತಾರೆ. ಅದೇ ಒಂದು ದೊಡ್ಡ ಈಗ ಸೊಳಗಿ ಸರ್ ಆಯ್ತು, ಮೊನ್ನೆ ರವೀಂದ್ರ ಸರ್ ಆದರು. ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಅಶೋಕ್ ಸರ್. ಈಗ ಏನು ಇದು ಕಾಲೇಜ್ದನು 1987ದಾಗ ಏನು ಹುಟ್ಟುಬಿಟ್ಟಿದ ಎಲ್ಲರೂ ಈಗ ಆಫೀಸ್ದಾಗಿದ್ದಂಥವ್ರು ರಿಟೈರ್ಡ್ ಹಾಕಿಬಿಟ್ಟಿದ್ದಾರೆ. ಅದು ಒಂದು ಈಗ ಎಲ್ಲ ಬಂದಂಥ ಯಂಗ್ ಜನ್ರೇಷನ್ ಈಗ ಎಲ್ಲ ಕಂಪ್ಯೂಟರ್ ವೈಸ್ನೂ ಆಗಿತ್ತು. ಸರ್ ಇದ್ದಾಗೆಲ್ಲ ಕೈಲಿಂದ ಬರೆಯೋದು ಅದು ಮಾಡೋದಿತ್ತು. ಯಾವುದೇ ಏನೇ ಇದ್ರೂ
ಸವಳಗಿ ಸರ್ ಬಗ್ಗೆದಾಗ ಹೇಳ್ಬೇಕಾದ್ರೆ ಅವ್ರ ಮಕ್ಕಳಿಗೂ ಒಂದು ಚಲೋ ಎಜುಕೇಷನ್ ಕೊಟ್ಟಿದ್ದಾರೆ. ಒಬ್ಬರು ಮಗಳು ಇಂಜಿನಿಯರ್ ಓದಕತ್ತಿದ್ದಾರೆ, ಒಬ್ಬೊಬ್ಬರು ನಮ್ಮಲ್ಲೇ ಆದಂಥ ಒಂದು ಬಸವೇಶ್ವರ ಬ್ಯಾಂಕ್ದಲ್ಲಿ ಒಬ್ಬರು ಜಾಬ್ ಮಾಡ್ಲಿಕ್ಕತ್ತಿದ್ದಾರೆ. ಆ ಮಕ್ಕಳಿಗೆ ಜಾಬ್ ಆಗೋದ್ರೂ ಅವರು ನಾ ಇಲ್ಲೇ ಆದ್ರೆ ಡೈರೆಕ್ಟರ್ ಇದ್ರು ಅವ್ರು ನನ್ನ ಮಗ ಜಾಬ್ ಮಾಡೋ ಸಲಕ್ಕೆ ಅವ್ರು ಒಂದು ದಿವಸನೂ ಹೇಳೋರಲ್ಲ. ನಾನು ಸವಳಗಿ ಸರ್ ಹಂಗಲ್ಲ, ನಮ್ಮದೇ ಬ್ಯಾಂಕ್ದಲ್ಲಿ ಮಗನಿಗೆ ಮಾಡೋ ಜಿಮ್ಮೆದಾರ ನಮ್ಮ ಕಡೆ ಹತ್ತಿತ್ತು, ನಿಮ್ಮ ಮಗನಿಗೆ ಖಾಲಿ ಅಪ್ಲಿಕೇಶನ್ ಹಾಕ್ರಿ ಅಂತಂದು ಅಷ್ಟು ಅವರು ಇದಾದರು. ಸೇವಾ ನಿವೃತ್ತಿ ಹೊಂದಿರುವ ಎಸ್ ಸವಳಗಿ ದಂಪತಿಗೆ ಗಣ್ಯರು ಸನ್ಮಾನ ಮಾಡಿ ಗೌರವಿಸಿದರು. ಪ್ರಾಚಾರ್ಯರಾದ ಜಯರಾಜ್ ಬಿ ಪಾಟೀಲ್ ಅವರು ಮಾತನಾಡಿದರು. ಅದೇ ಪ್ರಕಾರ ನನಗನ್ಸಿದ ಮಟ್ಟಿಗೆ ಸವಳಗಿಯವರು ಈ ಕಾಲೇಜ್ನಿಂದ ಏನಾದರೂ ತೊಗೊಂಡು ಹೊಲಕತ್ತಾರ ಅಂದ್ರೆ ಇವತ್ತೇ ನೀವು 10,000 ರೂಪಾಯಿ ಕೊಟ್ರಿ ಅದಷ್ಟೇ ತೊಗೊಂಡು ಹೊಲಕತ್ತಾರ ಅನಿಸ್ತು. ಯಾಕಂದ್ರೆ ಪೈಲೇ ಪಗಾರ ಒಯ್ದಾರ ಬಿಟ್ಟರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಷ್ಟು ಸರಳ ಇದು ಮನುಷ್ಯ ಪಾಪ. ಈಗ ಬಂಡಕ್ಕೆ ಗುರುವಾಸಪ್ಪ ಹೇಳ್ದಂಗೆ ಬಂಡಕ್ಕೆ ಹೇಳ್ದಂಗೆ ಏನಂತಂದ್ರೆ ಅವರು ಯಾರು ಬಂದು ಒಂದು 10 ರೂಪಾಯಿ ತಿಂದಲ್ಲ ಅಂತ, ಅದು ನಿಜವಾಗ್ಲೂ 100% ಕರೆಕ್ಟ್. ಯಾವುದೇ ಇದ್ರಾಗೂ ಪಾಪ ಯಾರು ಒಂದು ದಿವ್ಸನೂ ಯಾರನ್ನೂ ಸಿಟ್ಟಿಗೆ ಬಂದವರಲ್ಲ. ಮತ್ತು ತಮಗೇನು ಕೆಲಸ ಕೊಟ್ಟಿದ್ದು ಕರೆಕ್ಟಾಗಿ ಮಾಡ್ತಿದ್ರು ಅಚ್ಚುಕಟ್ಟಾಗಿ. ಮತ್ತು ಸವಳಗಿ ಬಗ್ಗೆ ಇನ್ನೂ ಹೇಳಬೇಕಾದ್ರೆ ನಾವು ಕೆಲವೊಂದು ವಿಷಯಕ್ಕೆ ಕರಿತಿದ್ದೇವೆ ಅವ್ರಿಗೆ. ನಾವೇ ಏನೂ ಗೊತ್ತಾಗ್ತಿದ್ದಿಲ್ಲ ಕೆಲವೊಂದು ಇದ್ರಾಗ ಸಂದರ್ಭದಾಗ. ಇದು ಸವಳಗಿ ಹೆಂಗೆ ಮಾಡ್ಬೇಕು ಇಷ್ಟು ಕಾಲೇಜು ಈ PF ಮತ್ತು ESI ಅದೆಲ್ಲ ಎದುರು ಕೂತ್ಕೇಸಿಂದ ಮಾಡಿಸಿ ಅದು ಆನ್ಲೈನ್ ಅವ್ರಿಗೆ ಬರ್ತಿದ್ದಿಲ್ಲ ಅಂದರೂ ಸಹ ನಮ್ಮಲ್ಲಿ ಶಾಣವಿ ಗುಡುಗಿಗೆ ಅವರಿಗೆಲ್ಲ ಹಿಡ್ಕೊಂಡು ಕೇಸಿಂದ ಸಬ್ಮಿಟ್ ಮಾಡ್ತಿದ್ರು ಪಾಪ ಆನ್ಲೈನ್ನಾಗ. ನಾವು ಅಂತಿದ್ದೆವು ಅಶೋಕ್ಗೆ ಮತ್ತು ರವೀಂದ್ರಗೆ ಸವಳಗಿಗೆ ಏನಂತಂದ್ರೆ ನೀವು ಕಂಪ್ಯೂಟರ್ ಕಲಿಬೇಕಂತೇಳಿ. ಇನ್ನೇನು ಕಲಿಯೋದ ಸರ್ ಇನ್ನು 3-4 ವರ್ಷ ಹೋಗೋದದ ಇದು ಕಲಿಯೋದ ಅಂತೀರಿ ಎಲ್ಲರೂ. ಆದ್ರೂ ಪಾಪ ಅವ್ರಿಗೆ ಬರಲಿಲ್ಲ ಅಂದ್ರೂ ಬೇರೆಯವರಿಗೆಲ್ಲ ಹಿಡ್ಕೊಂಡು ಮಾಡ್ತಿದ್ರು. ಎಲ್ಲ ಸಿಬ್ಬಂದಿಗಳ ಜೊತೆ ಒಳ್ಳೆ ಒಡನಾಟ ಮಿತ್ರರಾಗಿ ಎಲ್ಲರ ಜೊತೆ ಇರ್ತಿದ್ರು. ಈಗ ನಮ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ವೆಲ್ಕಮ್ ಸಾಂಗ್. Now I request Sri Shivali ಅಣ್ಣಪ್ಪ ಬಿ, ಇಂದುಮತಿ ಬಿ, ಸತೀಶ್, ರಣಬಸಪ್ಪ, ಬಸವರಾಜ್, SH ಮಾಡ್ಗಿ ಹಾಗೂ ಇತರರು ಉಪಸ್ಥಿತರಿದ್ದರು. ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿ ಮೇಲೆ ಲಾರಿಯೊಂದು ಹಾಯ್ದ ಪರಿಣಾಮ ವ್ಯಕ್ತಿಯು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಸೇಡಂ ತಾಲೂಕಿನ ಕೊಂಕನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ 55 ವರ್ಷದ ನಿಂಗಣ್ಣ ಶರಣಪ್ಪ ಎಂಬುವರೇ ಮೃತ ದುರ್ದೈವಿ. ಟ್ರಾನ್ಸ್ಪೋರ್ಟ್ಗೆ ಸೇರಿದ ಲಾರಿ ಪಟ್ಟಣ ಪ್ರವೇಶಿಸುವ ವೇಳೆ ನಿಂಗಣ್ಣ ಎಂಬುವವರ ಮೇಲೆ ಲಾರಿ ಹಾಯ್ದಿದ್ದು ಸೇಡಂ ಪಟ್ಟಣದ ಮುಖ್ಯ ರಸ್ತೆಯ ಹಳೆಯ KAB ಕಚೇರಿ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ನಗರದ ಲಹೋಟಿ ಪೆಟ್ರೋಲ್ ಪಂಪ್ ಬಳಿ ಆಕಸ್ಮಿಕ ಬೆಂಕಿ, ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದ ಅಗ್ನಿಶಾಮಕ ದಳ.
ಕಲಬುರಗಿ ನಗರದ ಬಡೆಪೂರ್ ಕಾಲೋನಿಯ ಜಾಗಗಳ ವಶ ಪಡೆದ ಸ್ಥಳೀಯ ಜನರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಪ್ರತಿಭಟನೆ. ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆದ ಅಂತರ್ ಕಾಲೇಜು ತಾಂತ್ರಿಕ ಸಾಂಸ್ಕೃತಿಕ ನಿರ್ಮಾಣ ಉತ್ಸವದಲ್ಲಿ ದಿ ಬುಕ್ ವಾಲಾ ಆಪ್ ಬಿಡುಗಡೆ. ಕಲಬುರಗಿ ನಗರದ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಸಿಬ್ಬಂದಿ ಎಸ್ಎಸ್ ಸವಳ್ಗಿ ಅವರ ಸೇವಾ ನಿವೃತ್ತಿ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633.
the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower, and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near P&T quarters, Old Javagi Road, Kalburgi.